ಹಾಂ ವಿದ್ಯಾರ್ಥಿಗಳೇ, ಇವೊಂದು ಸ್ವಲ್ಪ ಹಿಂಗೆ ನಾ ಹೋದ ವಿಡಿಯೋದಾಗ ಹೆಂಗೆ ತಿಳಿಸಿದೆ, ಈಗ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈ ಶೇಕಡ ಚಿಹ್ನನ್ನು ಹೆಂಗೆ ಅದಕ್ಕೆ 100 ಅಂತ ತಿಳ್ಕೊಬೇಕು, ಅದನ್ನು ಎಲ್ಲಿ ಹಚ್ಬೇಕು ಅನ್ನೋದು ನಾ ತೋರಿಸ್ಬೋದು ನೋಡ್ರಿ. ಇಲ್ಲಿ 2/5 ಈ ಶೇಕಡ ಏನದಲ್ಲ ಗುಂಡ್ಲೆ ಹಾಕಿ 100 ಹಾಕಿಬಿಡ್ರಿ. ನೋಡಿ ಏನಾಯ್ತು, ಬರೋಬ್ಬರಿ 2/500 ಆಯ್ತು. ಈಗ ದಶಮಾಂಶ ಬಿಂದು ರಾಶಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? 2ಕ್ಕೆ 500 ಬಾಗಿಸ್ಬಿಡ್ರಿ. 2ಕ್ಕೆ 500 ಬಾಗಿಸೋದು. ಯಾಕಂದ್ರೆ ದೊಡ್ಡ ಭಾಗಕಾರ ಕಲ್ತೀರಿ ನೀವು ಸೀರಿಯಲ್ದಾಗ. ನೋಡ್ರಿ 0.20 ಸಣ್ಣದಾಯ್ತು, ಒಂದು 0 ಕೊಡ್ರಿ. ನೋಡ್ರಿ ಈಗೂ ಸಣ್ಣದೇ ಆಯ್ತು, ಮತ್ತೊಂದು 0 ಕೊಡ್ರಿ. ನೋಡ್ರಿ ಈಗ 4 5 4 2000. ನೋಡ್ರಿ 0 0 0 0 ಬರೋಬ್ಬರಿ 0.004. ಆಮೇಲೆ ಇನ್ನೊಂದು ರೀತಿ ಒಳಗೆ ನೀವು ಮಾಡ್ಬೋದು ದಶಮಾಂಶ. ಯಾಕಂದ್ರೆ ಸರಳ ಇದ್ದದ್ದು, ಬಿರಿ ಇದ್ದದ್ದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 2 ಇಡ್ರೆ ತೆಳಗೆ 500 ಇಡ್ರಿ. 500 ಏನಾಯ್ತು? 10ಕ್ಕಿಂತಲೂ ದೊಡ್ಡದಾಯ್ತು. ಸ್ವಲ್ಪ ವಿಚಾರ ಮಾಡಿ, ಇನ್ನೊಂದು ಗೆರೆ ಹಾಕಿರಿ. 10ಕ್ಕಿಂತಲೂ ದೊಡ್ಡದಾಯ್ತು, 100ಕ್ಕಿಂತಲೂ ದೊಡ್ಡದಾಯ್ತು, 1000ಕ್ಕಿಂತಲೂ ಸಣ್ಣದಾಯ್ತು. ಹಂಗಾರೆ ಇಲ್ಲಿ 1000 ಇಡ್ರಿ, 1000 ಭಾಗ ಹೋಗ್ತದೆ. ಈಗ ಇದು 500ಕ್ಕೆ 500ದಿಂದ 1000 ಬಾಕ್ಸಿ ರೇಟ್ ಬರ್ತದೆ, 2 ಬರ್ತದೆ. ಆಮೇಲೆ ಇದೇ 2 ಇಲ್ಲಿ ಮ್ಯಾಲೆ ಇಡ್ರಿ. 2 2 4, 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ನೋಡ್ರಿ ಹಿಂಗೆ ಸಣ್ಣ ಇದ್ದಾಗ ಹಿಂಗೆ ಮಾಡಬೇಕು. ಸುಮ್ ತೋರಿಸಿದ್ನ ಜಸ್ಟ್ OMRದಾಗ ಹೆಂಗೆ ಮಾಡಬೇಕು. ಈಗ ನೋಡಿ 3-4 ಅಂಶ ಈಗ ಮಾಡಿರಿ. ಟೈಮ್ ಕೊಟ್ಟ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿ ನಾ ತಿಳಿಸ್ತಂದು ನೋಡ್ರಿ. ಹಾಂ, ವಿಡಿಯೋ ಆನ್ ಮಾಡಿರಿ. ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಈ ದಶಮಾಂಶ ಈಗ ಏನು ಮಾಡೋದು? ಈಗ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬೇಕು ನೀವು. ಅಂದ್ರೆ ಕನ್ವರ್ಷನ್ ಆಫ್ ಪರ್ಸೆಂಟೇಜಸ್ ಇಂಟು ದ ಡೆಸಿಮಲ್. ಅಂದರೆ ದಶಮಾಂಶ ಭಿನ್ನ ರಾಶಿಗೆ ಪರಿವರ್ತಿಸಿರಿ. ಈ ಕೊಟ್ಟ ಶೇಕಡಾಗಳನ್ನು ದಶಮಾಂಶ ಭಿನ್ನ ರಾಶಿಗೆ ಪರಿವರ್ತಿಸಿರಿ ಅಂತಂತದ. ಈಗ ನೋಡಿ 3 ಇಡ್ರಿ, ತಳಗ 4 ಇಡ್ರಿ. ಈ ಶೇಕಡ ಚಿಹ್ನ ತಳಗಿಡ್ರಿ. ಶೇಕಡ ಅಂದ್ರೆ 100. ತಳಗೇನ ಮ್ಯಾಲೆ ಏನಾಯ್ತು? 3 ಆಯ್ತು. ತಳಗೇನಾಯ್ತು? 400 ಆಯ್ತು. ದಶಮಾಂಶದ ಮಾಡ್ಬೇಕಾಗ್ಯದಂದ್ರೆ 3ಕ್ಕೆ 400 ಬಾಗಿಸ್ರಿ. ನೋಡಿ 0.30 ಸಣ್ಣದಾಯ್ತು. ಒಂದು ಬಿಂದು ಕೊಟ್ಟಿದ್ದು ಒಂದು 0 ಕೊಡ್ಲಿಕ್ಕೆ ಪರ್ಮಿಷನ್. ಈಗ ನಾವು ಇನ್ನೊಂದು 0 ಕೊಡ್ಬೇಕಾದ್ರೆ ಮ್ಯಾಲೆ ಏನು ಮಾಡಬೇಕು? ಒಂದು 0 ಕೊಟ್ಟೆ ಕೊಡಬೇಕು. ಮತ್ತು 400ಕ್ಕಿಂತಲೂ ಸಣ್ಣದೇ ಆಯ್ತು. ಇನ್ನೊಂದು 0 ಕೊಡಬೇಕಾಗ್ಯದಂದ್ರೆ ಮ್ಯಾಲೆ ಒಂದು 0 ಕೊಟ್ಟೆ ತಳಗೆ ಕೊಡಬೇಕು. ನೋಡಿ 4 7 ಎಷ್ಟಾಯ್ತು? 28. 2800 ಆಯ್ತು. 200 ಉಳಿತು. ಒಂದು 0 ತಗೋರಿ. 4 5 20. ನೋಡಿ ಪೂಜೆ ಎಷ್ಟಾಯ್ತು? 0.0000075. 1000ಕ್ಕೆ ನೇರವಾಗಿ ಭಾಗ ಹೋಗ್ತಿತ್ತು ಅಂದ್ರೆ ಮಾತ್ರ ಮಾಡಬೇಕು. ಇದು 1000ಕ್ಕೆ ಹೋಗಂಗಿಲ್ಲ. ಅದಕ್ಕೆ ಇದನ್ನು ನಾವು ಮಾಡೋದು ಬೇಡ. ಈಗ ನೋಡಿ 25 200, 201 ಸರಸ್ವಲಿ 25. ಈ ಶೇಕಡ 100 ಬರೋಬ್ಬರಿ 201 ಸರಸ್ವಲಿ 2500 ಬಂತು. ಈಗ 201ಕ್ಕೆ 2500 ಬಾಗಿಸ್ರಿ. 201ಕ್ಕೆ 2500 ಬಾಗಿಸ್ರಿ. ಏನು ಭಾಳ ಬಿರಿ ಅಲ್ಲ. ನೋಡಿ 0.0 ಕೊಡ್ರಿ. 2010 ಆಯ್ತು. ಇದು 2500 ಆಯ್ತು. ಇದು ಸಣ್ಣದಾಯ್ತು. ಈಗ ಒಂದು 0 ಕೊಡ್ರಿ. ನೋಡಿ ಒಂದು 0 ತೋರಿ. 5 4 25 4 100. 2 0 ಕೊಡ್ರಿ.
ನೋಡಿ 4 ಪೂಜೆ 4 25 4 100 ಕಳೆ ಪೂಜೆ 1 25 ಎಂಟ್ಲೆ 200 25 ಎಂಟ್ಲೆ 10 25 4 100 25 ಎಂಟ್ಲೆ ಅದು 25 ಎಂಟ್ಲೆ ನೋಡು ಅದು ಮಗ್ಗಿ ನೋಡಿ 201ಕ್ಕೆ 2500 ಬಾಕ್ಸರಿ 201 ಎಷ್ಟರಲ್ಲೇ 2500 0 ಬಿಂದು ಸಣ್ಣದ ಇದೊಂದು 0 ತೋರಿ ಇದೊಂದು ಸಣ್ಣ 25 ಎಂಟ್ಲೆ 200 25 ಎಂಟ್ಲೆ 200 ಎಷ್ಟು ಉಳಿತು 100 ಒಂದು 0 ತೋಳಿಗೆ ಪರ್ಮಿಷನ್ ಅದ ಮತ್ತೆ ಸಣ್ಣದ ಆಮೇಲೆ ಈ ಒಂದು 0 ತಗೋರಿ ಈಗೇನಾಗ್ತು 25 4 100 25 4 100 ಅದರದೊಂದು 2 0 25 4 100 ನೋಡಿ 0 0 0 0 ಈಸ್ ಈಕ್ವಲ್ ಟು 0.0804 ನೋಡ್ರಿ ದಶಮಾಂಶಗಳನ್ನು ಹೆಂಗೆ ಮಾಡೋದು ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ 0.0804 ಇದನ್ನು ಮಾಡ್ರಿ ತಳಗಿನ 8 5 41 41 8 5 40 41 8 ಅಂಶ ಗುಂಡ್ಲೆ 100 ಬರೋಬ್ಬರಿ 41 ಸರ್ವಾಸ ಬಾಗಿಲೆ 800 41ಕ್ಕೆ 800 ಬಾಗಿಸ್ರಿ ದಶಮಾಂಶ ಮಾಡಬೇಕಾದ್ರೆ 0 ಬಿಂದು ನೋಡ್ರಿ ಸಣ್ಣದಾತು ಒಂದು 0 ಕೊಡ್ರಿ 8 5 40 4000 ನೋಡ್ರಿ ಬರೋಬ್ಬರಿ 100 ಉಳಿತು ಒಂದು 0 ತಗೋರಿ 8 1 8 ಪೂಜೆ 2 ಆಯ್ತು ಇನ್ನೊಂದು 0 ತಗೋರಿ 8 2 16 ಎಷ್ಟು ಉಳಿತು 400 ಉಳಿತು ಒಂದು 0 ತಗೋರಿ 8 5 40 0 0 0 ಬರೋಬ್ಬರಿ 0 ಬಿಂದು 0 5 125 ಆನ್ಸರ್ ಇಸ್ ಈಕ್ವಲ್ ಟು 0 ಬಿಂದು 0 5 125 ಉತ್ತರ ಚೆಕ್ ಮಾಡಿದ್ರೆ ರೈಟ್ ಹಾಕೋರಿ ಉತ್ತರ ಕರೆಕ್ಟಾಗಿ ಬಂದದ ನೋಡ್ರಿ ರಿವಿಷನ್ ಮಾಡಿರಿ ಒಂದು ಸ್ವಲ್ಪ ಗಣಿತ ಟಫ್ ಇರ್ತಾವ ಲಕ್ಷ ಕೊಟ್ಟು ನೋಡ್ರಿ